ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಟುಡೇ ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅನ್ನೋದಾದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್. ಇದು ತುಂಬ ಟ್ರೆಂಡಿಂಗ್ನಲ್ಲಿರುವಂತಹ ಟಾಪಿಕ್ಕು. ಇದು ಏನು ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟು AI ಇಂಜಿನಿಯರಿಂಗ್. ಇದ್ರ ಕೇಳೋದ್ರಲ್ಲೇ ಫುಲ್ ಫ್ಯೂಚರ್ ಲೆವೆಲ್. AI ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಮನುಷ್ಯನಂತೆ ಕಲಿಸುತ್ತೆ, ನಿರ್ಧಾರ ತಗೊಳುತ್ತೆ, ಕೆಲಸ ಮಾಡುತ್ತೆ, ಕಂಪ್ಯೂಟರ್ ಸಿಸ್ಟಮ್ಗಳನ್ನು ನಿರ್ಮಿಸುವ ತಂತ್ರಜ್ಞಾನ. ಅದೇ AI ಇಂಜಿನಿಯರಿಂಗ್ ಅಂದರೆ ಏನು ಗೊತ್ತಾ? ಇದು AI ಸಿಸ್ಟಮ್ಗಳನ್ನು ಡಿಸೈನ್ ಮಾಡೋದು, ಬಿಲ್ಡ್ ಮಾಡೋದು, ಟ್ರೈನ್ ಮಾಡೋದು ಮತ್ತು ಮೇಂಟೈನ್ ಮಾಡೋದು. ಈ ಸಂಪೂರ್ಣ ಇಂಜಿನಿಯರಿಂಗ್ ಪ್ರಕ್ರಿಯೆಯನ್ನು AI ಇಂಜಿನಿಯರಿಂಗ್ ಅಂತ ಕರೀತಾರೆ. ನಾವಿವತ್ತು AI ಇಂಜಿನಿಯರಿಂಗ್ ಬಗ್ಗೆ ಫುಲ್ ಡೀಟೇಲಾಗಿ ಮಾತಾಡೋಣ. ಇದು ಹೇಗೆ ಹುಟ್ಟಿತು, ಹೇಗೆ ಕೆಲಸ ಮಾಡುತ್ತೆ, ಏನು ಕಲಿಬೇಕು, ಯಾವ ಟೂಲು ಮತ್ತು ಯಾವ ಲ್ಯಾಂಗ್ವೇಜಸ್ ಬಳಸಬೇಕು, ರಿಯಲ್ ವರ್ಲ್ಡ್ ಎಕ್ಸ್ಪೆರಿಮೆಂಟ್ ಏನು, ಫ್ಯೂಚರ್ ಆಪರ್ಚುನಿಟೀಸ್ ಏನು ಮತ್ತು ಸಣ್ಣ ಚಾಲೆಂಜಸ್ಗಳು ಅನ್ನೋದು ನೋಡೋಣ. ಮೊದಲಿಗೆ AI ಇತಿಹಾಸ ನೋಡೋದಾದರೆ 1950ರ ದಶಕದಲ್ಲಿ ಕಂಪ್ಯೂಟರ್ಗಳು ಹೊಸದಾಗಿ ಬಂದಾಗ ವಿಜ್ಞಾನಿಗಳು ಮನುಷ್ಯನಿಗೂ ಮಷಿನ್ಗೂ ಏನು ವ್ಯತ್ಯಾಸ ಅನ್ನೋದನ್ನು ಥಿಂಕ್ ಮಾಡಿದ್ರು. ಆಮೇಲೆ ಮಷಿನ್ಗೂ ಮನುಷ್ಯನಂತೆ ತಲೆ ಬುದ್ಧಿ ಕೊಟ್ಟರೆ ಏನಾಗ್ಬೋದು ಅಂತ ಐಡಿಯಾ ಬಂತು. 1956ರಲ್ಲಿ ಡಾರ್ಟ್ಮೌತ್ ಕಾನ್ಫರೆನ್ಸ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಪದ ಮೊದಲು ಸ್ಟಾರ್ಟ್ ಮಾಡಿದ್ರು. ಆ ಸಮಯದಲ್ಲಿ ರಿಸೋರ್ಸಸ್ ಕಡಿಮೆ ಇತ್ತು, ಹಾರ್ಡ್ವೇರ್ ಸ್ಲೋ ಇತ್ತು. ಅದರಿಂದ AI ಪ್ರೋಗ್ರೆಸ್ಸು ಜಾಸ್ತಿ ಆಗಲಿಲ್ಲ. ಆದರೆ 2000ರ ನಂತರ ಇಂಟರ್ನೆಟ್ ಗ್ರೋತು, ಬಿಗ್ ಡೇಟಾ ಮತ್ತು ಫಾಸ್ಟ್ ಕಂಪ್ಯೂಟಿಂಗ್ ಬಂದಮೇಲೆ AI ಮತ್ತೆ ಬೂಮ್ ಆಯಿತು. ಇಂದಿನ AI ಇಂಜಿನಿಯರಿಂಗ್ನಲ್ಲಿ ಏನಿರುತ್ತೆ ಅನ್ನೋದು ನೋಡೋದಾದರೆ ಫಸ್ಟು ಮಷಿನ್ ಲರ್ನಿಂಗು, ಡೀಪ್ ಲರ್ನಿಂಗು, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗು, ಕಂಪ್ಯೂಟರ್ ವಿಷನ್ನು, ರೋಬೋಟಿಕ್ಸು, ರೈನ್ಫಾರ್ಮೆಂಟ್ ಲರ್ನಿಂಗು, ಹೀಗೆ ತುಂಬ ಸಬ್ ಫೀಲ್ಡ್ ಇವೆ. ಉದಾಹರಣೆಗೆ ChatGPT ಒಂದು NLP. ಇದು ಮನುಷ್ಯನ ಮಾತು ಅರ್ಥ ಮಾಡಿಕೊಂಡು ಉತ್ತರ ಕೊಡುತ್ತೆ. ಸೆಲ್ಫ್ ಡ್ರೈವಿಂಗ್ ಕಾರ್ಸು, ಇದು ಕಂಪ್ಯೂಟರ್ ವಿಷನ್ನು, ಸೆನ್ಸರ್ ಡೇಟಾ ಮತ್ತು ML ಬಳಸ್ಕೊಂಡು ರಸ್ತೆ ಮೇಲೆ ಯಾವ ಥರ ಹೋಗಬೇಕು ಅನ್ನೋದನ್ನ ನಿರ್ಧಾರ ಮಾಡುತ್ತೆ. AI ಇಂಜಿನಿಯರ್ ಆಗಬೇಕಾದ್ರೆ ನಮಗೆ ಯಾವ ಸ್ಕಿಲ್ ಬೇಕು? ಮೊದಲು ಮ್ಯಾಥಮೆಟಿಕ್ಸ್ನಲ್ಲಿ ಲೀನಿಯರ್ ಆಲ್ಜಿಬ್ರಾ, ಪ್ರೊಬಬಿಲಿಟಿ, ಸ್ಟ್ಯಾಟಿಸ್ಟಿಕ್ಸ್ ಬೇಕೇ ಬೇಕು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನೋಡೋದಾದರೆ ಪೈಥಾನು, ಆರು, ಜಾವಾ. ಡೇಟಾ ಹ್ಯಾಂಡ್ಲಿಂಗ್ಸು, ಮಷಿನ್ ಲರ್ನಿಂಗ್ ಆಲ್ಗಾರಿದಮ್ಸು, ನ್ಯಾಚುರಲ್ ನೆಟ್ವರ್ಕ್ಸು, ಟಾನ್ಫ್ಲೋರ್ಸು, ಪೈಟಾರ್ಚು, ಹೀಗೆ ಫ್ರೇಮ್ವರ್ಕ್ಸು. ಇವುಗಳ ಜೊತೆಗೆ ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಲಾಜಿಕಲ್ ಥಿಂಕಿಂಗ್ ಸ್ಕಿಲ್ಲು ತುಂಬ ಅವಶ್ಯಕತೆ ಇದೆ. AI ಇಂಜಿನಿಯರಿಂಗ್ ಪ್ರಕ್ರಿಯೆಯಲ್ಲಿ ಮೊದಲು ಪ್ರಾಬ್ಲಮ್ ಡಿಫೈನು, ಅಂದರೆ ಯಾವ ಸಮಸ್ಯೆನ AI ಮೂಲಕ ಸಾಲ್ವ್ ಮಾಡಬೇಕು ಅನ್ನೋದು. ನೆಕ್ಸ್ಟು ಡೇಟಾ ಕಲೆಕ್ಷನ್ನು, ದೊಡ್ಡ ಮಟ್ಟದ ಕ್ವಾಲಿಟಿ ಡೇಟಾನ ಸೇರಿಸ್ಬೇಕು. ನೆಕ್ಸ್ಟು ಡೇಟಾ ಕ್ಲೀನಿಂಗ್ ಮತ್ತು ಪ್ರೊಸೆಸಿಂಗು, ಅಂದರೆ ಕ್ಲೀನ್ ಮಾಡಬೇಕು, ಪ್ರೊಸೆಸ್ ಮಾಡಬೇಕು. ಮತ್ತು ಮಿಡಲ್ ಸೆಲೆಕ್ಷನ್, ಸೂಕ್ತ AI ಮಾಡೆಲ್ನ ಆಯ್ಕೆ ಮಾಡೋದು. ಟ್ರೈನಿಂಗು, ಮಾಡೆಲ್ಗೆ ಡೇಟಾ ಕೊಟ್ಟು ಕಲಿಸೋದು. ಟೆಸ್ಟಿಂಗ್ ಮತ್ತು ಎವಲ್ಯೂಷನ್, ಎಷ್ಟು ಅಕ್ಯುರಸಿ ಬರುತ್ತೆ ಅಂತ ನೋಡೋದು. ಡಿಪ್ಲಾಯ್ಮೆಂಟು, ಅಂದರೆ AI ಸಿಸ್ಟಮನ್ನು ರಿಯಲ್ ವರ್ಲ್ಡ್ನಲ್ಲಿ ಯಾವ ಥರ ಬಳಸಬೇಕು ಅನ್ನೋದನ್ನ ತಿಳ್ಕೊಳ್ಳೋದು. ಮೇಂಟೆನೆನ್ಸು, ರೆಗ್ಯುಲರ್ ಅಪ್ಡೇಟು ಮತ್ತು ಇಂಪ್ರೂವ್ಮೆಂಟ್ ಮಾಡೋದು. ರಿಯಲ್ ಲೈಫ್ ಎಕ್ಸ್ಪೆರಿಮೆಂಟ್ ನೋಡೋದಾದರೆ ನೆಟ್ಫ್ಲಿಕ್ಸ್ ಮೂವಿ ರೆಕಮೆಂಡೇಷನ್ಸ್ ಕೊಡುತ್ತೆ, ಅದನ್ನು AI ಯೂಸ್ ಮಾಡ್ಕೊಂಡು ಮಾಡಿರೋದು. ನೆಕ್ಸ್ಟು ಗೂಗಲ್ ಮ್ಯಾಪ್ಸು ಟ್ರಾಫಿಕ್ ಪ್ರೊಡಿಕ್ಷನ್ ಮಾಡುತ್ತೆ. ಸಿರಿ ಮತ್ತು ಅಲೆಕ್ಸಾ ವಾಯ್ಸ್ ಅಸಿಸ್ಟೆಂಟು ಅಮೆಝಾನ್ ಪ್ರಾಡಕ್ಟ್ ಸಜೆಸ್ಟ್ ಮಾಡುತ್ತೆ. ಹಾಸ್ಪಿಟಲ್ಗಳಲ್ಲಿ ಡಿಸೀಸ್ ಡಿಟೆಕ್ಟ್ ಮಾಡುತ್ತೆ. ಬ್ಯಾಂಕಿಂಗಲ್ಲಿ ಫ್ರಾಡ್ ಅಲರ್ಟ್ ಕೊಡುತ್ತೆ. ಇವೆಲ್ಲವೂ AI ಇಂಜಿನಿಯರಿಂಗ್ನಲ್ಲಿ ಔಟ್ಪುಟ್ಗಳು. ಫ್ಯೂಚರ್ ಪಾಸಿಬಿಲಿಟೀಸ್ ನೋಡೋದಾದರೆ AI ಡಾಕ್ಟರ್ಸ್ ಆಗ್ಬೋದು, AI ಟೀಚರ್ಸ್ಗಳು ಬರ್ಬೋದು, AI ಬೇಸ್ಡ್ ಫಾರ್ಮಿಂಗ್ ಆಗ್ಬೋದು, AI ಟ್ರೈನಿಂಗ್ ಕಂಟ್ರೋಲ್ ಆಗ್ಬೋದು, ಅಥವಾ AI ಕ್ಲೈಂಟ್ ಪ್ರೊಡಕ್ಷನ್ ಆಗ್ಬೋದು. ಪಟ್ಟಿ ದೊಡ್ಡದಿರ್ಬೋದು, ಆದರೆ ರಿಸ್ಕ್ ಕೂಡ ಇದೆ. ಜಾಬ್ ಆಟೋಮೇಷನ್ ಆಗ್ಬೋದು, ಬಯಾಸ್ ಇನ್ AI ಆಗ್ಬೋದು, ಪ್ರೈವೇಸಿ ಸೆನ್ಸರ್ಸ್ ಆಗ್ಬೋದು. ಅದರಿಂದ ರೆಸ್ಪಾನ್ಸಿಬಿಲಿಟಿ AI ಡೆವಲಪ್ಮೆಂಟ್ ತುಂಬ ಮುಖ್ಯ. AI ಇಂಜಿನಿಯರಿಂಗ್ನಲ್ಲಿ ಒಂದು ಕೆರಿಯರ್ ಆಯ್ಕೆ ಮಾಡಿದರೆ ಇದಕ್ಕೆ ಡಿಮ್ಯಾಂಡ್ ಹೈ, ಪೇ ಕೂಡ ಹೈ. 2025 ನಂತರ AI ಇಂಜಿನಿಯರಿಂಗ್ಗಿಂತ ಹೆಚ್ಚು ಜಾಬ್ ಓಪನಿಂಗ್ ವಿರಳ. ಆದರೆ ಕಾಂಪಿಟೇಷನ್ ಕೂಡ ಸ್ಟ್ರಾಂಗು. ಕಂಟಿನ್ಯೂಸ್ ಲರ್ನಿಂಗ್ ಮಾಡೋದು ತುಂಬ ಮುಖ್ಯ. ಹೀಗಾಗಿ ಗೈಸ್, AI ಇಂಜಿನಿಯರಿಂಗ್ ಅಂದರೆ ಕೇವಲ ಕೋಡ್ ಬರೆಯೋದಲ್ಲ, ಅದು ಒಂದು ಸೃಜನ, ತಾಂತ್ರಿಕ, ಸಮಸ್ಯೆ ಪರಿಹಾರ ಇವುಗಳ ಮಿಶ್ರಣ. ಭವಿಷ್ಯದ ಜಗತ್ತನ್ನು ರೂಪಿಸೋ ಕಿಲಿ ನಮ್ಮ ಕೈಲಿದೆ. ನೀವು ಹೇಳಿ, AI ಹೀರೋ ಆಗುತ್ತಾ ಅಥವಾ ವಿಲನ್ ಆಗುತ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಫ್ಯೂಚರ್ ಟೆಕ್ ಎಪಿಸೋಡ್ನಲ್ಲಿ ಸಿಗೋಣ. ಧನ್ಯವಾದಗಳು.